ನೋಡಿದ್ರಲ್ಲ, ಎತ್ತ ನೋಡಿದರತ್ತ ಬರೀ ಕಲ್ಲು ಮಣ್ಣು, ಕಾಂಕ್ರೀಟ್ ರಾಶಿ ರಾಶಿ. ಉಕ್ರೇನ್ ರಾಷ್ಟ್ರೀಯ ಯುದ್ಧದ ನೆನಪು ಮರುಕಳಿಸೋ ತರ ಇದೆ. ಆದ್ರೆ ಇದು ಯಾವುದೇ ದೇಶಗಳ ನಡುವಿನ ಯುದ್ಧದ ದೃಶ್ಯ ಅಲ್ಲ. ಬದಲಾಗಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭೂಮಾಫಿಯಾ ವಿರುದ್ಧ ನಡೆಸಿದ ಕಾನೂನು ಸಮರದ ಫಲಶ್ರುತಿಯ ದೃಶ್ಯ. ರಾಜಧಾನಿ ಲಖನೌದಲ್ಲಿರುವ ಅಕ್ಬರ್ ನಗರ ಬಡಾವಣೆಯ ದೃಶ್ಯ. 10 ದಿನಗಳ ಹಿಂದೆ ಇಲ್ಲಿತ್ತು ಬಹುದೊಡ್ಡದಾದ ಅಕ್ಬರ್ ನಗರ ಬಡಾವಣೆ. ಇಲ್ಲಿ ಬರೋಬ್ಬರಿ 1160 ಮನೆಗಳಿದ್ವು. 101 ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದ್ವು. ಅವುಗಳ ನಡುವೆ ವಾಸಿಸುತ್ತಿದ್ದವರ ಜನಸಂಖ್ಯೆ 14,000. 4 ಮಸೀದಿಗಳಿದ್ವು, 1 ಮದರಸಾ ಇತ್ತು, 4 ಮಂದಿರಗಳೂ ಇದ್ವು. ಈಗ ಅವ್ಯಾವುವೂ ಇಲ್ಲ. ಗಿಜಿಗುಡುತ್ತಿದ್ದ ಅಕ್ಬರ್ ನಗರ ಇದೀಗ ಇತಿಹಾಸದ ಪುಟ ಸೇರಿದೆ. ನಾವು ಹೇಳಲು ಹೊರಟಿರುವುದು ಡೆಮಾಲಿಷನ್ ಕಾರ್ಯಾಚರಣೆಯೊಂದರ ರೋಚಕ ಸ್ಟೋರಿ ಇದು. ನದಿ ತೀರದ ಪ್ರದೇಶವನ್ನೇ ಅತಿಕ್ರಮಿಸಿಕೊಂಡ ಭೂಗಳ್ಳರು ಭೂಮಾಫಿಯಾ ವಿರುದ್ಧ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲಿಯಾಸ್ ಬುಲ್ಡೋಸರ್ ಬಾಬಾ ನಡೆಸಿದ ದೇಶದ ಅತಿದೊಡ್ಡ ತೆರವು ಕಾರ್ಯಾಚರಣೆಯ ಸ್ಟೋರಿ ಇದಾಗಿದೆ. ಬಾಬಾ ನಡೆಸಿದ ಬುಲ್ಡೋಸರ್ ಕಾರ್ಯಾಚರಣೆಯಿಂದಾಗಿ 10 ದಿನಗಳಲ್ಲಿ ಎಲ್ಲಾ ರೀತಿಯ ಅತಿಕ್ರಮಣಗಳು ತೆರವಾಗಿವೆ. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಭೂಮಾಫಿಯಾ ವಿರುದ್ಧ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಇದೀಗ ರಾಷ್ಟ್ರಾದ್ಯಂತ ಗಮನ ಸೆಳೆದಿದೆ. ವೀಕ್ಷಕರೇ, ಬಾಬಾ ಅವರ ಬುಲ್ಡೋಸರ್ ಯಾವ ಪರಿಯಾಗಿ ಭೂಗಳ್ಳರನ್ನ ಗಡಗಡ ಮಾಡಿದೆ ಅಂತಂದ್ರೆ, ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಅತಿ ದೊಡ್ಡ ತೆರವು ಕಾರ್ಯಾಚರಣೆ ಎಲ್ಲಾದ್ರೂ ನಡೆದಿದೆ ಅಂದ್ರೆ ಅದು ಈಗ ಉತ್ತರ ಪ್ರದೇಶದಲ್ಲಿ ಕೈಗೊಂಡಿದೆ. ಬಹುಶಃ ಅಲ್ಲಿ ಉತ್ತರ ಪ್ರದೇಶದ ರಾಜಧಾನಿ ಲಖನೌದಲ್ಲಿ ಇರುವಂತಹ ಒಂದು ಅಕ್ಬರ್ ನಗರದಲ್ಲಿ ನಡೆಯುವಂತಹ ಕಾರ್ಯಾಚರಣೆ ಇಡೀ ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ. ರಾಷ್ಟ್ರದಲ್ಲಿ ಯೋಗಿ ಅವರ ಬಾಬಾ ಅವರ ಬುಲ್ಡೋಜರ್ ಗರ್ಜನೆ ಸದ್ದು ಇಡೀ ರಾಷ್ಟ್ರಾದ್ಯಂತ ಪ್ರತಿಧ್ವನಿ ಮಾಡ್ತಾ ಇದೆ. ಸೊ ಹೀಗಾಗಿ ಅಕ್ಬರ್ ನಗರ ಏನಾಗಿದೆ ಅಂದ್ರೆ ಅಕ್ಬರ್ ನಗರ ಏಕಥಾ ಅಕ್ಬರ್ ನಗರ ಆಗಿದೆ. ಇವಾಗ 2012ರಿಂದ 2017ರ ಅವಧಿಯಲ್ಲಿ, ಅಂದ್ರೆ ಅಖಿಲೇಶ್ ಯಾದವ್ ಸರ್ಕಾರದ ಅವಧಿಯಲ್ಲಿ ಗೋಮತಿ ನದಿ ಪ್ರದೇಶವನ್ನ ಇಡಿಯಾಗಿ ಅತಿಕ್ರಮಿಸಿಕೊಳ್ಳಲಾಗಿತ್ತು. ನೋಡುತ್ತಿದ್ದಂತೆಯೇ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ವು. ಕೆಲವೇ ವರ್ಷಗಳಲ್ಲಿ ಈ ಪ್ರದೇಶ ಒಂದು ಬಡಾವಣೆಯಾಗಿ ಬೆಳೆದು ಬಿಟ್ಟಿತ್ತು. ರಲ್ಲಿ ಇಲ್ಲಿ ಯೋಗಿ ನೇತೃತ್ವದ ಸರ್ಕಾರ ಬಂದ ಮೇಲೆ ನದಿ ಅಭಿವೃದ್ಧಿ ಹಾಗೂ ಅತಿಕ್ರಮಣ ತೆರವಿಗೆ ನಿರ್ಧಾರ ಕೈಗೊಳ್ಳಲಾಗಿತ್ತು. ಲಖನೌ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಸರ್ವೆ ನಡೆಸಿ ಅತಿಕ್ರಮಣ ಮಾಡಿಕೊಂಡವರಿಗೆ ಜಾಗ ಖಾಲಿ ಮಾಡಲು ನೋಟಿಸ್ ನೀಡಿತ್ತು. ಆದರೆ ಇದಕ್ಕೆ ಸ್ಥಳೀಯ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಜಿಲ್ಲಾ ನ್ಯಾಯಾಲಯ, ಅಲಹಾಬಾದ್ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ವರೆಗೆ ಪ್ರಕರಣ ಹೋಯಿತು. 1200 ಮನೆಗಳನ್ನ ಅಲ್ಲಿ ನಿರ್ಮಿಸಿಕೊಂಡಿದ್ದರು. ಅದರ ಜೊತೆಯಲ್ಲಿ 100ಕ್ಕೂ ಅಧಿಕ ವಾಣಿಜ್ಯ ಸಂಕೀರ್ಣ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ನಿರ್ಮಾಣ ಮಾಡಿದರು. ಸೊ ಈ ಒಂದು ಭೂಗಳ್ಳರ ವಿರುದ್ಧ ತೊಡೆತಟ್ಟಿ ನಿಂತು ಇದರ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೇ ಯೋಗಿ ಅವರ ಸರ್ಕಾರ. ಇರುವಂತಹ ಸುಮಾರು 25 ಎಕರೆಗೂ ಅಧಿಕ ಜಾಗದಲ್ಲಿ ಒಬ್ಬೊಬ್ಬರಾಗಿ ಭೂಗಳ್ಳರು ಆ ಒಂದು ನದಿಯನ್ನು ಹರಿಯುವಂತ ಪ್ರದೇಶದ ಒಂದು ಭಾಗವನ್ನ ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಹೀಗಾಗಿ ನದಿಯ ಒಂದು ಅಸ್ಮಿತೆಗೆ, ಒಂದು ನದಿಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಚಟುವಟಿಕೆಗಳನ್ನ, ಕೆಲಸವನ್ನ ಅಲ್ಲಿಯ ಭೂಗಳ್ಳರು, ಭೂ ಮಾಫಿಯಾದವರು ಮಾಡಿದರು. ಯಾವಾಗ 2017ರಲ್ಲಿ ಯೋಗಿ ಅವರ ಸರ್ಕಾರ ಬಂತು, ಅದಾದ ಕ್ಷಣವೇ ಇಲ್ಲಿಯ ಭೂಗಳ್ಳರ ವಿರುದ್ಧ ಕಾರ್ಯಾಚರಣೆಗೆ ಅಲ್ಲಿ ಕೈ ಹಾಕಿದರು. ಅಲಹಾಬಾದ್ ಹೈಕೋರ್ಟ್ ಸುದೀರ್ಘ ಅವಧಿ ವಿಚಾರಣೆ ಬಳಿಕ ಅಲಹಾಬಾದ್ ಹೈಕೋರ್ಟ್ ಕೂಡ ಸರ್ಕಾರದ ಪರವಾಗಿ, ಲಖನೌ ಪ್ರಾಧಿಕಾರದ ಪರವಾಗಿ, ನದಿಯ ಅತಿಕ್ರಮಣ ತೆರವಿನ ಪರವಾಗಿ ತೀರ್ಪು ನೀಡಿತು. ಬಹುಶಃ ಅಕ್ಬರ್ ನಗರ್ನಲ್ಲಿ ಕಳೆದ ಜೂನ್ 10ರಂದು ಶುರುವಾಗಿರುವಂತಹ ಬಾಬಾ ಬುಲ್ಡೋಸರ್ ಅವರ ಕಾರ್ಯಾಚರಣೆ ಇವತ್ತು ಕೊನೆಗೊಂಡಿದೆ. 10 ದಿನಗಳ ಕಾಲ ಬೆಳಿಗ್ಗೆ 7ರಿಂದ ರಾತ್ರಿ 8 ಸತತವಾಗಿ 13 ಗಂಟೆಗಳ ಕಾಲ ಅಕ್ಬರ್ ನಗರದಲ್ಲಿ ಒಂದು ಡೆಮಾಲಿಷನ್ ನಡೀತಲ್ಲ, ಇದು ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಡೆಮಾಲಿಷನ್ ಅಂತ ಹೇಳಬಹುದು. ಇಲ್ಲಿ ಇದ್ದಂತಹ ಯಾರು ನಿರ್ವಸತಿಗರಾಗಿದ್ದಾರೆ, ಅರ್ಹರಿದ್ದಾರೆ, ಬಡವರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಪಕ್ಕದಲ್ಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅವರಿಗೆ ವಸತಿ ವ್ಯವಸ್ಥೆ ಕೂಡ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದೇ ಎಲ್ಲ ಕಾರಣಕ್ಕಾಗಿ ಯೋಗಿ ಅವರ ಆಡಳಿತ ಅಂದ ತಕ್ಷಣ ಅದು ಒಂದು ಖಡಕ್ ಆಡಳಿತ ಇರುತ್ತದೆ.
ಗಟ್ಟಿಯಾದ ಆಡಳಿತ, ದಿಟ್ಟವಾದ ಆಡಳಿತ ಇರುತ್ತದೆ. ಯಾವುದೇ ಮುಲಾಜಿಲ್ಲ ಆಡಳಿತ. ಯೋಗಿಯವರು ಲಕ್ನೋ ಹತ್ತಿರದ ಅಕ್ಬರ್ ನಗರ್ ತೆರವುದ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟಾಗ ಒಂದು ಮಾತನ್ನು ಹೇಳಿದ್ರು. ಏನ್ ಹೇಳಿದ್ರೆ, ಉತ್ತರ ಪ್ರದೇಶ ಮೇ ಜೋ ಕಾಯ್ದೆ ಮೇ रहेगा ವಹಿ ಫಾಯ್ದೆ ಮೇ रहेगा ಅನ್ನುವಂತ ಮಾತನಾಡಿದರು. ಬಹುಶಃ ಇದು ಎಲ್ಲ ಮುಖ್ಯಮಂತ್ರಿಗಳಿಗೆ ಇವತ್ತ ಮಾದರಿ ಆಗಬೇಕು. ಅಕ್ಬರ್ ನಗರ ಪಕ್ಕದಲ್ಲಿ ರಹೀಂ ನಗರ, ಅಬ್ರಾರ್ ನಗರಗಳು ಸಹ ಇವೆ. ಇಲ್ಲೂ ಭೂಗಳ್ಳರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಇಲ್ಲಿನ ಸರ್ವೆಗೆ ನೀರಾವರಿ ಇಲಾಖೆ ಮುಂದಾಗಿದೆ. ಅಕ್ಬರ್ ನಗರದ ಡೆಮಾಲಿಷನ್ ಬೆನ್ನಲ್ಲೇ ಇಲ್ಲೇನಾಗುತ್ತೋ ಎಂಬ ಭಯ ಇಲ್ಲಿನ ಭೂಗಳ್ಳರನ್ನ ಈಗ ಕಾಡ್ತಿದೆ. ಆದ್ರೆ ಕರ್ನಾಟಕದಲ್ಲೂ ನೂರಾರು ಕೆರೆಗಳು ಅತಿಕ್ರಮಣವಾಗಿವೆ. ಹಲವು ದಶಕಗಳಿಂದ ಅವುಗಳ ತೆರವಿಗೆ ಆಗ್ರಹ ಕೇಳಿಬರುತ್ತಲೇ ಇದೆ. ಇವತ್ತು ಬೆಂಗಳೂರಿನಲ್ಲಿ ನೋಡಬೇಕಾದ್ರೆ ಅದಷ್ಟು ಇವತ್ತ ಎಲ್ಲವೂ ಕೂಡ ಇವತ್ತ ಕೆರೆಗಳೆಲ್ಲ ಮನೆಗಳಾಗಿವೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಇವತ್ತ ಕಂಪನಿಗಳ ನಿರ್ಮಾಣವಾಗಿವೆ. ದೊಡ್ಡ ದೊಡ್ಡ ಫ್ಲಾಟ್ಗಳ ನಿರ್ಮಾಣ ಇವೆ. ಎಲ್ಲಿ ಹೋದ ಕೆರೆಗಳು? ಬೆಂಗಳೂರು ನಗರದಲ್ಲಿ ಸುಮಾರು ಸುತ್ತಮುತ್ತ ಪ್ರದೇಶದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳು ಇದ್ದು ಅಂತ ಹೇಳ್ತಾರೆ. ಎಲ್ಲಿ ಇವೆ ಆ ಕೆರೆಗಳು? ಅದೇ ರೀತಿ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನದಿಗಳಾಗಲಿ, ಕೆರೆಗಳಾಗಲಿ, ಸಣ್ಣ ಸಣ್ಣ ಹಳ್ಳಗಳಾಗಲಿ, ಈ ರೀತಿ ಜೀವ ಜಲ ಇರುವಂತ ಪ್ರದೇಶಗಳು ಕೂಡ ಇವತ್ತೆಲ್ಲವೂ ಕೂಡ ಏನಂತಂದ್ರೆ ಅತಿಕ್ರಮಣಕ್ಕೆ ಒಳಗಾಗಿವೆ. ಆದ್ರೆ ಅದರ ವಿರುದ್ಧ ಕಾರ್ಯಾಚರಣೆ ಮಾಡುವ ಸುಲಭ ಕೆಲಸ ಅಲ್ಲ. ಅದನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಅದನ್ನು ಕಾರ್ಯಗತ ಮಾಡಿದ್ದಾರೆ. ಒಟ್ಟಾರೆ ಬಾಬಾ ಬುಲ್ಡೋಸರ್ ಸದ್ದು ಇಡೀ ದೇಶದಾದ್ಯಂತ ಚರ್ಚೆ ಹುಟ್ಟುಹಾಕಿದೆ. ಅಕ್ಬರ್ ನಗರದ ಡೆಮಾಲಿಷನ್ ರಾಜಕೀಯ ನಾಯಕರ ಪರ ವಿರೋಧ ಸಮರಕ್ಕೂ ನಾಂದಿ ಹಾಡಿದೆ. ಇದಕ್ಕೆಲ್ಲ ಡೋಂಟ್ ಕೇರ್ ಎನ್ನುತ್ತಿರುವ ಬಾಬಾ ಬುಲ್ಡೋಸರ್ ಭೂಗಳ್ಳರ ನಡು ಮುರಿಯುತ್ತಾ ಹೊರಟಿದೆ. ಕರ್ನಾಟಕದಲ್ಲೂ ಇಂಥದ್ದೊಂದು ಕಠಿಣ ಕ್ರಮದ ಅಗತ್ಯ ಇದೆ ಅನ್ನೋದು ಸಾಮಾನ್ಯ ನಾಗರಿಕರ ನಿರೀಕ್ಷೆಯಾಗಿದೆ.